ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಕುರ್ಚಿ ಕಿತ್ತಾಟದ ಮುಂದುವರೆದ ಭಾಗವನ್ನ ಹೇಳ್ತಾ ಹೋಗ್ತೀವಿ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ರೆಡಿಯಾಗಿದೆ. ಸಮಾವೇಶವನ್ನ ಮಾಡುವ ಮೂಲಕ ಕುರ್ಚಿಯನ್ನ ಗಟ್ಟಿಯಾಗಿಸಿಕೊಳ್ಳೋದು ಸಿದ್ದರಾಮಯ್ಯ ಅವರ ತಂತ್ರ. ಆದ್ರೆ ಸಿದ್ದರಾಮಯ್ಯ ಸುತ್ತಮುತ್ತ ಓಡಾಡೋರನ್ನ ವಿಶ್ವಾಸಕ್ಕೆ ತಗೊಂಡು ಕುರ್ಚಿ ನಿಧಾನಕ್ಕೆ ತನ್ನ ಕಡೆ ತಗೊಳ್ಳೋದು ಡಿಕೆ ಶಿವಕುಮಾರ್ ಅವರ ಪ್ಲಾನ್. ಇದರ ಮಧ್ಯೆ ಹೈಕಮಾಂಡ್ ಮೌನಕ್ಕೆ ಶರಣಾಗಿದೆ. ಇಬ್ಬರು ಏನೇನ್ ತಂತ್ರ ಮಾಡ್ತಾರೋ ಮಾಡ್ಲಿ, ಇವರು ಯಾವ ರೀತಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅನ್ನುವಂತಹ ತಂತ್ರಕ್ಕೆ ಹೈಕಮಾಂಡ್ ಮೊರೆ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಬರೆದಿರುವಂತಹ ಒಂದು ಪತ್ರ ಕಾಂಗ್ರೆಸ್ನಲ್ಲಿ ಸುಂಟರ ಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ಅಂತ ಯಾವ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರ ಬಗ್ಗೆ ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮುಂದುವರೆದಿದೆ. ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ನಡೆ. ದೆಹಲಿಗೆ ಹಾರಿದ ಕನಕಪುರ ಬಂಡೆ. ಅಹಿಂದ ಸಮಾವೇಶ ನಡೆಸಲಿದೆ ಸಿದ್ದರಾಮಯ್ಯ ಪಡೆ. ಸಿಎಂ ಪಟ್ಟಕ್ಕೇರಲು ಡಿಕೆಶಿ ರಣತಂತ್ರ. ಸಾಹುಕಾರ್ ಹೆಬ್ಬಾಳ್ಕರ್ ಮತ್ತೆ ಸಂಧಾನ ಸೂತ್ರ. ಬಂಡೆಯಿಂದ ದೂರ ಉಳಿಯಲು ರಾಜಣ್ಣ ನಿರ್ಧಾರ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಭೀಕರ ದಾಳಿ. ಮತಾಂತರ ಆಗದಿದ್ದಕ್ಕೆ ಮನೆಗೆ ಕೊಳ್ಳಿ. ಭಾರತದ ಆಕ್ರೋಶಕ್ಕೆ ಯುನೂಸ್ ಗಲಿಬಿಲಿ. ಚಿನ್ನಸ್ವಾಮಿಯಲ್ಲಿ ಕೊಹ್ಲಿ ಪಂದ್ಯಕ್ಕೆ ಸಿಗದ ಅನುಮತಿ. ಸುರಕ್ಷತೆ ಬಗ್ಗೆ ಪ್ರಶ್ನೆ ಎತ್ತಿದ ಪರಿಶೀಲನೆ ಸಮಿತಿ. ಐಪಿಎಲ್ ಮ್ಯಾಚ್ಗಳಿಗೂ ಕಾಡುತ್ತಿದೆ ಭೀತಿ. ತಿರುಮಲದಲ್ಲಿ ನಡೀತಾ ಮತ್ತೊಂದು ಹಗರಣ. ಕಂಡೋರ್ ಪಾಲಾಯಿತ ಗೋವಿಂದರಾಜಸ್ವಾಮಿಯ ಚಿನ್ನ. 50 ಕೆಜಿ ಬಂಗಾರ ಲೂಟಿಗೆ ಭಕ್ತರ ಅಸಮಾಧಾನ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇದೇ ಟರ್ಮ್ನಲ್ಲಿ ಏನಾರ ಮಾಡಿ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅನ್ನುವಂತಹದ್ದು ಈಗಲೂ $1 ಮಿಲಿಯನ್ ಪ್ರಶ್ನೆಯೇ. ಯಾವುದೇ ಕಾರಣಕ್ಕೂ ಸಿಎಂ ಚೇರನ್ನ ಬಿಟ್ಟು ಕೊಡಬಾರದು ಅಂತ ಈ ಕಡೆ ಸಿದ್ದರಾಮಯ್ಯ ಬಣವೂ ಕೂಡ. ಈ ಕಡೆ ಪ್ರತಿತಂತ್ರ, ಈ ಕಡೆ ರಣತಂತ್ರ. ಇಬ್ಬರ ತಂತ್ರದ ಮಧ್ಯೆ ಯಾವ ಕುತಂತ್ರಗಳು ಕೆಲಸ ಮಾಡಿ ಚೇರ್ ಯಾರಿಗೆ ಗಟ್ಟಿಯಾಗುತ್ತೆ ಅಥವಾ ಬಿಟ್ಟು ಹೋಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಈ ರಿಪೋರ್ಟ್ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ಪಟ್ಟ ಬಿಡ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಬಿಡ್ತಿಲ್ಲ. ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬೇಸತ್ತು ಹೋಗಿದೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಅಂತ ವಿಪಕ್ಷ ಸ್ಥಾನದಲ್ಲಿ ಕೂತಿರೋ ದೋಸ್ತಿ ಪಡೆ ಕಿಡಿಕಾರುತ್ತಿದೆ. ಇದರ ಮಧ್ಯೆ ಸಂಧಾನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿ ಕದನ. ಶನಿವಾರ ಕೈ ಹೈಕಮಾಂಡ್ ಮುಂದೆ ಸಂಧಾನ. ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂರಲು ಡಿಕೆಶಿ ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ದಾರೆ. ಕುರ್ಚಿ ಫೈಟ್ ಕುತೂಹಲದ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ದೆಹಲಿ ನಾಯಕರ ಬಳಿ ಕೂಲಿ ಕೇಳಲಿದ್ದಾರೆ. ಶನಿವಾರ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಂಧಾನ. ಶನಿವಾರ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ನಾಯಕರು ಭಾಗಿಯಾಗಲಿದ್ದಾರೆ. ಬಳಿಕ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸೋ ಸಾಧ್ಯತೆ ಕೂಡ ಇದೆ. ಕುರ್ಚಿ ಹಸ್ತಾಂತರದ ಬಗ್ಗೆ ಸಂಧಾನ ಆಗುತ್ತಾ? ಶನಿವಾರ ದೆಹಲಿಯಲ್ಲೇ ಕುರ್ಚಿ ಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಸದ್ಯ ಕುತೂಹಲ ಮೂಡಿಸಿದೆ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರೆದರೆ ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ.
ಸಿಎಂ ಡಿಸಿಎಂ ಕಿತ್ತಾಟದಲ್ಲಿ ರಾಜ್ಯ ಬಡವಾಗ್ತಿದ್ದು ಶೀಘ್ರವೇ ಸಮಸ್ಯೆಗೆ ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಪವರ್ ಶೇರಿಂಗ್ ಫೈಟ್ ನ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡುವಂತಹ ಕೆಲಸ ಈಗ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇಂದ ಆಗ್ತಾ ಇದೆ. ಕಾರಣ, ಸಿದ್ದರಾಮಯ್ಯ ಚೇರ್ ಬಚಾವೋ ಅನ್ನುವಂತ ಅಜೆಂಡಾ ಈ ಎಲ್ಲ ಸಿದ್ದರಾಮಯ್ಯ ಬಣದ ನಾಯಕರದ್ದು. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಚೇರ್ ಡಿಕೆ ಶಿವಕುಮಾರ್ ಅವರ ಹತ್ರ ಹೋಗುವಂತೆಯೇ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಗಳನ್ನ ಸಿದ್ದರಾಮಯ್ಯ ಬಣದ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಿಕ್ಕ ಅಸ್ತ್ರವೇ ಅಹಿಂದ ಅನ್ನುವಂತಹ ಅಸ್ತ್ರ. ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಖಾಡವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಬಣದವರು. ಏನದು ಅಖಾಡ? ತವರು ಕ್ಷೇತ್ರದಲ್ಲೇ ಗುಟುರು ಹಾಕೋದಕ್ಕೆ ಸಿಎಂ ಬಣ ಭರ್ಜರಿ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕುರ್ಚಿ ಬಚಾವ್ಗೆ ಅಹಿಂದ ಅಸ್ತ್ರವನ್ನ ಸಿದ್ದರಾಮಯ್ಯ ತಂಡ ಹೂಡಿದೆ. ನೀವು ಕುರ್ಚಿ ಸಹವಾಸಕ್ಕೆ ಬರುವಂಗಿಲ್ಲ. ಕುರ್ಚಿ ಸಹವಾಸಕ್ಕೆ ಬರಬೇಕು ಅಂತಂದ್ರೆ ಈ ಅಹಿಂದ ಅನ್ನುವಂತಹ ಒಂದು ರಕ್ಷಾ ಕವಚವನ್ನ ದಾಟಿಕೊಂಡು ನೀವು ಕುರ್ಚಿ ಹತ್ರ ಬರಬೇಕು. ಅದನ್ನ ಭೇದಿಸೋದಕ್ಕೆ ಸಾಧ್ಯ ಇದೆಯಾ? ಆ ಕೋಟೆಯನ್ನ ಭೇದಿಸಿದರೆ ಕಾಂಗ್ರೆಸ್ಗೆ ಆಗುವಂತ ಪರಿಣಾಮಗಳು ಏನು? ಸೊ ಈ ಅಸ್ತ್ರವನ್ನ ಈಗ ಸಿದ್ದರಾಮಯ್ಯ ಹೂಡಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಅಹಿಂದ ಸಮಾವೇಶಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಇದೇ ರೀತಿಯ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಆಯಿತು. ಡಿಕೆ ಶಿವಕುಮಾರ್ ಅದಕ್ಕೆ ಫುಲ್ ಸ್ಟಾಪ್ ಇಟ್ರು ಅನ್ನುವಂತ ಮಾತುಗಳು ಕೇಳಿ ಬಂದು, ಅಂದ್ರೆ ಸಮಾವೇಶ ನಡೀಲಿಲ್ಲ. ಮೈಸೂರಿನಲ್ಲಿ ಈಗ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 11:15 ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಒಂದು ಸಭೆಯನ್ನ ನಡೆಸುತ್ತೆ. ಆ ಸಭೆ ಈ ಅಹಿಂದ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಸಭೆ ಇರುತ್ತೆ. ನಾಳೆ ನಡೆಯುವಂತ ಒಂದು ಪೂರ್ವಭಾವಿ ಸಭೆ. ಸಿದ್ದರಾಮಯ್ಯ ಹೆಸರಲ್ಲಿ ಸಮಾವೇಶಕ್ಕೆ ಅಹಿಂದ ಪಡೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಪಾಸ್ ಮಾಡುವಂತಹ ಕೆಲಸವನ್ನ ಈಗ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಕುರ್ಚಿ ಸಹವಾಸಕ್ಕೆ ಮಾತ್ರ ಬರಬೇಡಿ. ಬಂದ್ರೆ ನಿಮಗೆ ಇಷ್ಟೆಲ್ಲ ತೊಂದರೆ ಆಗತ್ತೆ. ಸಿದ್ದರಾಮಯ್ಯ ಚೇರ್ಗಿಂತ ಮುಂಚೆ ನೀವು ನಮ್ಮನ್ನ ಎದುರಿಸಬೇಕಾಗತ್ತೆ ಅಂತ ಅಹಿಂದ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡೋದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. 3ನೇ ತಾರೀಕು 6ನೇ ತಾರೀಕು ಇವರು ದಾಖಲೆಯನ್ನ ಮುರಿತಾರೆ ದೇವರಾಜ ಅರಸ್ ಅವರು. ಅದಕ್ಕಿಂತ ಮುಂಚೆ 3ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಂದೇಶವನ್ನ ಈ ಸಿದ್ದು ತಂಡ ರವಾನೆ ಮಾಡಲಿಕ್ಕಿದೆ. ಹೈಕಮಾಂಡ್ ಈ ಎಲ್ಲ ಗೊಂದಲಗಳಿಗೆ, ಹೇಳಿಕೆಗಳಿಗೆ, ಎಲ್ಲಾ ರೀತಿಯ ತಂತ್ರ ಪ್ರತಿತಂತ್ರಗಳಿಗೆ ಫುಲ್ ಸ್ಟಾಪ್ ಇಡಬೇಕು. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಸಂದೇಶ, ಆಗ್ರಹವನ್ನ ಈ ಅಹಿಂದ ಸಮಾವೇಶದ ವೇದಿಕೆಯ ಮೂಲಕ ದೆಹಲಿಯನ್ನ ತಲುಪಿಸಲಿಕ್ಕಿದ್ದಾರೆ. ದೆಹಲಿ ನಾಯಕರ ಪ್ರತಿಕ್ರಿಯೆ ಈ ರೀತಿ ಯಾವ ರೀತಿ ಇರುತ್ತೆ? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಸಿದ್ದರಾಮಯ್ಯ ಈ ರೀತಿಯ ರಾಜಕೀಯ ಪಟ್ಟಿನಲ್ಲಿ, ರಣತಂತ್ರದಲ್ಲಿ ಯಶಸ್ವಿ ಆಗ್ತಾರ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ತಂತ್ರ ಪ್ರತಿತಂತ್ರ, ಹೇಳಿಕೆಗಳು ಇವೆಲ್ಲವನ್ನ ನೋಡಿದ ಮೇಲೆಯೂ ಕೂಡ ಹೈಕಮಾಂಡ್ ಯಾಕೆ ಮೌನ ವಹಿಸ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. ಒಬ್ಬರು ಖಡಕ್ ಆಗಿ ಮಾತಾಡ್ತಾ ಇಲ್ಲ. ಯಾಕ್ರಿ ನೀವು ಸಿಎಂ ಚೇರ್ ಬಗ್ಗೆ ಪದೇ ಪದೇ ಮಾತಾಡ್ತೀರಿ? ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ ಅಂತ ಯಾರು ಹೇಳ್ತಾನೆ ಇಲ್ಲ.
ಸಿದ್ದರಾಮಯ್ಯ ಒಂದ್ ರೀತಿ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಒಂದ್ ರೀತಿ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಫಾಲೋ ಮಾಡೋ ನಾಯಕರು ಇನ್ನೊಂದು ರೀತಿ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕೌಂಟರ್ ಕೊಡ್ತಾರೆ, ಅವ್ರ ಫಾಲೋವರ್ಸ್ ಇನ್ನೊಂದು ರೀತಿಯ ಕೌಂಟರ್ ಕೊಡ್ತಾರೆ. ಇದೇ ಆಗ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಹೈಕಮಾಂಡ್ನ ಉತ್ತರ ದಿವ್ಯ ಮೌನ. ಅಧಿಕಾರ ಹಂಚಿಕೆಯ ಬಗ್ಗೆ ರಾಹುಲ್ ಗಾಂಧಿ ಮುಂದೆ ಚರ್ಚೆಯೇ ಆಗಿಲ್ವಂತೆ. ಯಾರ ಹತ್ರ ಚರ್ಚೆ ಆಗಿದೆ? ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಇವ್ರ ಮುಂದೆ ಮಾತ್ರ ಚರ್ಚೆ ಆಗಿದೆಯಂತೆ. ಅಹಿಂದ ನಾಯಕನ ಎದುರು ಹಾಕೊಳ್ಳೋದು ಬೇಡ ಅನ್ನುವಂತ ಲೆಕ್ಕಾಚಾರ ಸದ್ಯಕ್ಕೆ ಹೈಕಮಾಂಡ್ ಅವರದ್ದು. ಅಹಿಂದ ನಾಯಕನನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ಗೆ ಸುಧಾರಿಸಿಕೊಳ್ಳಲಾಗದ ಪೆಟ್ಟು ಬೀಳೋದಕ್ಕೆ ಸನ್ನಿಹಿತ ಆದಂತೆ ದಿನಗಳು. ಸೊ ಆ ರಿಸ್ಕ್ ಯಾಕೆ ತಗೊಳ್ಳೋಣ ನಾವು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಅವರು. ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ಎಐಸಿಸಿ ಒಬಿಸಿ ಸಮಾವೇಶದಲ್ಲಿ ಒಬಿಸಿ ಚಾಂಪಿಯನ್ ಅಂತ ಹೇಳಿಕೆಯನ್ನ ಕೊಡುವ ಕೆಲಸ ಈಗಾಗಲೇ ಆಗಿದೆ. ಅಂದ್ರೆ ಅಹಿಂದ ಮತವರ್ಗ ಅದು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬರಬೇಕು ಅಂತಂದ್ರೆ ನಾವು ಸಿದ್ದರಾಮಯ್ಯ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಅಲ್ಲಾಡಿಸಿದ್ರೆ ಕಾಂಗ್ರೆಸ್ ಪಾರ್ಟಿಯನ್ನೇ ಅಲ್ಲಾಡಿಸಿದಂತೆ ಲೆಕ್ಕ. ಸಿದ್ದರಾಮಯ್ಯ ಅವ್ರನ್ನ ಚೇರಿಂದ ಕೆಳಗಡೆ ಇಳಿಸೋದು ಅಂದ್ರೆ ಏನಷ್ಟು ಸರಳವಾದಂತಹ ವಿಚಾರವಾ? ಬದಲಾವಣೆಗೆ ಕೈ ಹಾಕಿದ್ರೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂತಹ ಅರಿವು ಹೈಕಮಾಂಡ್ ಅವರಿಗೆ ಇದೆ. ಹಿಂಗಾಗಿ ಇದೇ ನಿಲುವನ್ನ ತನ್ನದಾಗಿಸಿಕೊಳ್ತಾ ಇದೆ ಹೈಕಮಾಂಡ್. ಸಿದ್ದರಾಮಯ್ಯ ಅವರು ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ಲಿ, ಈ ಸಾರಿ ಅವರ ಅಧಿಕಾರವನ್ನ ಮುಗಿಸ್ಬಿಡ್ಲಿ. 2028ಕ್ಕೆ ಚುನಾವಣೆಗೆ ಹೋಗಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವಾಗ ನೋಡೋಣ ಯಾರು ಸಿಎಂ ಆಗಬೇಕು ಅಂತ. ಅಲ್ಲಿವರೆಗೂ ಇದರ ಉಸಾವರಿಯೇ ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂಗಿದೆ. ಏಕಾಏಕಿ ಸಿಎಂ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷದ ಮೇಲೆ ಪರಿಣಾಮ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಿಜೆಪಿ ಈಗಾಗಲೇ ಈ ನೋವನ್ನ ಈಗಲೂ ಅನುಭವಿಸ್ತಾ ಇದೆ. ಸೊ ಕಂಡು ನಾವು ಆ ರಿಸ್ಕ್ ತಗೋಬೇಕಾ? ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅಹಿಂದ ಲೀಡರ್. ಇಂಥ ಲೀಡರ್ ಅನ್ನ ಸಿಎಂ ಚೇರಿಂದ ನಾವು ಸುಖ ಸುಮ್ಮನೆ ಕೆಳಗಿಳಿಸಿದ್ರೆ ನಾವು ಮುಂದೆ ಎದುರಿಸುವಂತಹ ಪರಿಣಾಮಗಳೇನು? 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಒಬಿಸಿ ಸಿಎಂ ಇರೋದು. ಸಿಎಂ ಸ್ಥಾನದಿಂದ ಕೈ ಬಿಟ್ರೆ ಯಾವ ಸ್ಥಾನ ನೀಡಬೇಕು ಅವರಿಗೆ? ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲಿ ಅಧಿಕಾರದಲ್ಲೇ ಇಲ್ಲ. ಎಲ್ಲಿ ಕೂರಿಸೋದು ಸಿದ್ದರಾಮಯ್ಯ ಅವ್ರನ್ನ? ಪಕ್ಷ ಸಂಘಟನೆ ಮಾಡೋದಕ್ಕೆ ಕರ್ಕೊಂಡು ಹೋಗೋದಾ? ಮಾಸ್ ಲೀಡರ್ ಆದಂತವರು ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತ ಆಗುವಂತಹ ಸಮಯ ಬಂದಿದೆಯಾ ಸಿದ್ದರಾಮಯ್ಯ ಅವರಿಗೆ? ಈಗಲೂ ಕೂಡ ಹೂಂಕರಿಸ್ತಾರೆ ಅವರು ಸದನದಲ್ಲಿ, ನಾನೇ ರೀ 5 ವರ್ಷ ಸಿಎಂ, ನಿಮ್ಗೆ ಯಾಕೆ ಡೌಟಾ ಅಂತ ಪ್ರಶ್ನೆ ಮಾಡಿದವ್ರನ್ನೇ ಮರು ಪ್ರಶ್ನೆ ಮಾಡ್ತಾರೆ. ಇನ್ನ ಈ ಕಡೆ ಒಕ್ಕಲಿಗರಿಗೆ ಕೊಟ್ರೆ ಇಡೀ ಸಮುದಾಯದಿಂದ ಪಕ್ಷಕ್ಕೆ ಅನುಕೂಲ ಆಗಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಂದ ಚೇರ್ ಕಸ್ಕೊಂಡು ಪಕ್ಷಕ್ಕೇನು ಲಾಭ? ಈ ರೀತಿ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ತಾರೆ. ದೊಡ್ಡ ಸಮುದಾಯವನ್ನ ವಿಶ್ವಾಸಕ್ಕೆ ತಗೋಬೇಕು ಅಂದ್ರೆ ಈ ಹೈಕಮಾಂಡ್ನ ಲೆಕ್ಕಾಚಾರ ಒಕ್ಕಲಿಗ ಸಮುದಾಯಕ್ಕೆ ಪ್ರಾಶಸ್ತ್ಯ ಕೊಟ್ರೆ ನಮಗೇನು ಅನುಕೂಲ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರಾ? ಒಕ್ಕಲಿಗ ಸಮುದಾಯ ಇದನ್ನ ಗಮನಿಸುತ್ತಾ? ಡಿ ಕೆ ಶಿವಕುಮಾರ್ ಇದನ್ನ ಗಮನಿಸ್ತಾರಾ? ಗಮನಿಸಿದ್ರೆ ಈ ಸಮುದಾಯ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ? ಮುಂದಿನ ದಿನಮಾನಗಳಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಕಾಂಗ್ರೆಸ್ನ ವಿರುದ್ಧ ಕೆರಳಿ ನಿಂತರೆ ಇದು ಕೂಡ ದುಬಾರಿ ಆಗುತ್ತೆ ಕಾಂಗ್ರೆಸ್ಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರೋದೇ ಅಹಿಂದ ಮತಗಳು, ಸಾಲಿಡ್ ವೋಟ್ಸ್ ಅಂತ ಹೇಳ್ತಾ ಇದ್ನಲ್ಲ ಆಗ್ಲೇ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರೆ ನೇರವಾಗಿ ಸಿಎಂ ಸ್ಥಾನ ಕೇಳ್ತಾರೆ ಅನ್ನೋಂತ ಆಲೋಚನೆ ಹೈಕಮಾಂಡ್ ಅದು. ಹಿಂಗಾಗಿ ಅವ್ರನ್ನ ಭೇಟಿ ಆಗೋ ಗೋಜಿಗೆ ಹೋಗ್ತಾ ಇಲ್ಲ. ಎಷ್ಟು ಸರಿ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ, ಭೇಟಿ ಆಗ್ಲೇ ಇಲ್ಲ. ಸಹಜ ಭೇಟಿ ಆದ್ರೆ ಸಿಎಂ ಚೇರ್ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಏನು ಹೈಕಮಾಂಡ್ ಇಂದ? ಹಿಂಗಾಗಿ ಆಲೋಚನೆಯೇ ಬೇಡ ಅಂತ. ಸೊ ಡಿಕೆಶಿ ಬೇಡಿಕೆಯಂತೆ ಸಿಎಂ ಮಾಡಿದರೆ ಸಿದ್ದರಾಮಯ್ಯ ರೆಬಲ್ ಆಗುವ ಸಾಧ್ಯತೆ ಇದೆ. ಅದರ ಪರಿಣಾಮ ಶಾಶ್ವತವಾಗಿ ಕಾಂಗ್ರೆಸ್ ಪಾರ್ಟಿಗೆ ತಟ್ಟುವ ಸಾಧ್ಯತೆ ಇದೆ. ಸೊ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಹೈಕಮಾಂಡ್ಗೆ ಈಗಲೂ ಒಲವಿದೆ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತ ಹೇಳೋರೆ ಹೆಚ್ಚು ಹೈಕಮಾಂಡ್ ಅಲ್ಲಿ. ಹೈಕಮಾಂಡ್ ನನ್ನ ಪರವಾಗೇ ಇದೆ ಅಂತ ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಹೇಳ್ಬಿಟ್ರಲ್ಲ, ಕುಲ್ಲಂ ಹೇಳಿದ್ರು ಅವರು. ಈ ಕಡೆ ಡಿಕೆಶಿ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಪಕ್ಷದಲ್ಲೇ ಅಪಸ್ವರ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಈಗಲೇ ಕೊಡುವಂತ ಕೆಲವು ಎಡವಟ್ಟಿನ ಹೇಳಿಕೆಗಳು, ಈಗಲೇ ಹಿಂಗೆ ಇನ್ನು ಸಿಎಂ ಆದ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಈ ಜನ. ಹಿಂಗಾಗಿ ಕಾಂಗ್ರೆಸ್ನಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಮುಂದೆ ಏನು,
ಸಿದ್ದರಾಮಯ್ಯ ಅವರಿಂದ ಸಿಎಂ ಚೇರ್ನ ಕಸ್ಕೊಂಡ್ರೆ ಮುಂದೆ ಪಾರ್ಟಿಯ ಕತೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮತ್ತು ಈ ರೀತಿ ಮಾಡಿದ್ದೇ ಆದ್ರೆ ಮುಂದಾಗುವ ಪರಿಣಾಮ, ಈ ಎಲ್ಲಾ ವಿಚಾರಗಳ ಬಗ್ಗೆ ಹೈಕಮಾಂಡ್ ಸದ್ಯ ಅಳೆದು ತೂಗಿ ಚರ್ಚೆಯನ್ನ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್, ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತಾ ಇವೆ. ಡಿಕೆ ಶಿವಕುಮಾರ್, ಕೆಎನ್ ರಾಜಣ್ಣ ಮಾತುಕತೆಯನ್ನ ನಡೆಸಿದ್ರು. ಆದರೆ ಆ ಭೇಟಿ ಹಿಂದಿನ ರಹಸ್ಯ ಈಗ ಬಯಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ನೀವು ಹಾವು ಮುಗಿಸಿ ಕಿತ್ತಾಡೋದನ್ನ ನೋಡಿದಿರಲ್ವೋ ಗೊತ್ತಿಲ್ಲ. ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಬೈದಾಡೋದನ್ನ ಖಂಡಿತ ನೋಡೇ ಇರ್ತೀರಿ. ಆದ್ರೆ ಅದೇ ವೈರಿಗಳು ಕಳೆದ ವಾರ ಮೀಟ್ ಆಗಿ ಸ್ಮೈಲ್ ಕೊಟ್ಟು ಮಾತನಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಭೇಟಿ ಹಿಂದಿನ ರಹಸ್ಯ ಈಗ ಬಯಲಾಗ್ತಾ ಇದೆ. ಕಡುವೈರಿ ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿ, ಮಾತುಕತೆ ಹಿಂದಿನ ಮ್ಯಾಟ್ರೋ ಬ್ಯಾರೇನೇ ಐತಿ. ಅವರು ಡಿಕೆ ಶಿವಕುಮಾರ್ ಜಪ್ಪಯ್ಯ ಅಂದ್ರು ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಅಂತಹ ಡಿಕೆಶಿ ತಮ್ಮ ಕುಟುಂಬಸ್ಥರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಅಳಿಯ ರಂಗನಾಥ್ ಕುಣಿಗಲ್ ಶಾಸಕ, ತಮ್ಮ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೀಗ ಮತ್ತೊಬ್ಬ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟ ಕಟ್ಟಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ದಾರಂತೆ. ಹೌದು, ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಫೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. ರವಿ ಪರ ಡಿಕೆಶಿ ಲಾಭಿ. ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬೀದಿದೆ. ತಮ್ಮ ಸಂಬಂಧಿಗೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿ ಅವರಿಗೆ ಪಟ್ಟ ಕಟ್ಟೋದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ಇನ್ನು ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿ ಅವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಫೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗಿದ್ದಾರೆ. ಡಿಕೆಶಿ ಬೇಡಿಕೆಗೆ ರಾಜಣ್ಣ ವೆಲ್ಕೂಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಫೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಕೆಎನ್ ರಾಜಣ್ಣ ಮಂತ್ರಿಗಿರಿ ತಪ್ಪಲು ಡಿಕೆಶಿ ಕಾರಣ ಅಂತ ಹೇಳೋರಿದ್ದಾರೆ. ಅಂತಹ ಸಿಟ್ಟಿದ್ರು ಡಿಕೆಶಿ ಜೊತೆಗೆ ರಾಜಣ್ಣ ಕನಸು ಮನಸ್ಸಿನಲ್ಲೂ ಕೂಡ ಕೈಜೋಡಿಸಲಾರರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಅಸಲಿ ಕಿತ್ತಾಟ ಈಗ ಶುರುವಾಗಿದೆ ವೀಕ್ಷಕರೇ. ಎರಡೆರಡು ಸಾರಿ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಹೋಗಿ ಭೇಟಿಯಾಗಿ ಬಂದ್ರು. ಅವಾಗ ಡಿಕೆ ಶಿವಕುಮಾರ್ ರಾಜಣ್ಣ ಅವರ ಭೇಟಿಯ ಬಗ್ಗೆ ಹೇಳಿದ್ದೇನು? ರಾಜಣ್ಣ ಅವರು ನನ್ನ ಸಹೋದರ ಇದ್ದಾಗೆ, ಸಹೋದರರಲ್ಲಿ ಮುನಿಸು ಪ್ರೀತಿ ಎಲ್ಲವೂ ಸಹಜ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅಪಸ್ವರ ಇಲ್ಲ ಅಂತ ಹೇಳಿದ್ರು. ರಾಜಣ್ಣ ಅವರ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷನನ್ನಾಗಿ ಮಾಡಿದ್ದೇ ನಾನು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಕಡೆ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಭೇಟಿಯ ಬಗ್ಗೆ ಮಾತಾಡಿದ್ರು. ಏನ್ ಹೇಳಿದ್ರು? ಅವರು ಪಕ್ಷದ ಅಧ್ಯಕ್ಷರ್ರಿ, ಯಾರನ್ನ ಯಾವಾಗ ಬೇಕಾದ್ರೂ ಅವರು ಭೇಟಿ ಆಗಬಹುದು, ಅದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ನಾನು ಈಗಲೂ ಹೇಳ್ತೇನೆ, ನಾನು ಸಿದ್ದರಾಮಯ್ಯ ಪರವೇ ಅಂತ ಒಂದು ಬಾಂಬ್ ಸಿಡಿಸಿದ್ರು. ಈಗ ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ಅವರು. ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು, ಆ ಕಡೆ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ಡಿಕೆ ಶಿವಕುಮಾರ್ ಬಗ್ಗೆ ಕೆಲವು ವಿಚಾರಗಳನ್ನು ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕಾಗಿ ಅಸಲಿ ಕಿತ್ತಾಟ ಈಗ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ. ಆ ಪತ್ರದಲ್ಲಿ ಹಲವು ಮುಖ್ಯ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನು? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾನು ಬೆಂಬಲ ಕೊಟ್ಟಿದ್ದೇನೆ. ಈ ವೋಟ್ ಚೋರಿ ಹೇಳಿಕೆಯ ವಿಚಾರವಾಗಿ ಅವರ ಮಿನಿಸ್ಟರ್ ಚೇರ್ ಹೋಯ್ತು. ಈಗ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ, ಇದರ ಜೊತೆಗೆ ಬಹಳ ಮುಖ್ಯವಾದಂತಹ ಇನ್ನಷ್ಟು ವಿಚಾರಗಳನ್ನ ಆಡ್ ಮಾಡಿ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನು? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ನಾನು ಬೆಂಬಲವನ್ನ ಕೊಟ್ಟಿದ್ದೇನೆ. ನಿಮ್ಮ ನಾಯಕತ್ವ ಮತ್ತು ಮುಂದಾಳತ್ವವನ್ನ ನಾನು ಮೆಚ್ಚುತ್ತೇನೆ. ನಾನು ಅವತ್ತು ಆಡಿದ ಮಾತಿನ ಉದ್ದೇಶ ಬ್ಯಾರೇನೇ ಐತಿ. ನಾನು ಹೇಳಿದ್ದೇ ಬೇರೆ, ಅದನ್ನ ಬೇರೆ ರೀತಿ ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ. ನಾನು ಅವತ್ತು ಆಡಿದ ಪೂರ್ತಿ ಮಾತುಗಳನ್ನ ನಿಮಗೆ ಯಾರು ಕೇಳಿಸಿಲ್ಲ. ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ, ನನ್ನ ಮೇಲೆ ಹಗೆ ಸಾಗಿಸೋದಕ್ಕೆ ತಮಗೆ ಎಷ್ಟು ಬೇಕೋ ಅಷ್ಟನ್ನ ತೋರಿಸಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು.
ನಾನು ಅವತ್ತು ಆಡಿದ ಮಾತಿನ ಉದ್ದೇಶ ಬ್ಯಾರೇನೆ ಐತಿ ಅಂತ. ಬ್ಯಾರೇನೆ ಐತಿ ಅಂದ್ರೆ ಬೇರೆ ರೀತಿಯ ವಿಚಾರಗಳಿದೆ. ಹೇಳ್ತಿರ್ತಾರಲ್ಲ, ಊರಿಗೆ 5 ಮಂದಿ ಮೆಂಬರ್ ಇರ್ತಾರ, ಆದ್ರೆ ಕೆಲಸ ಏನು ಮಾಡೋದಿಲ್ಲ, ಅದು ಬ್ಯಾರೇನೆ ಐತಿ. ಹಂಗೆ ಇವರ ವಿಚಾರನೂ ಬ್ಯಾರೇನೆ ಐತಿ. ಕೆಪಿಸಿಸಿ ನೇಮಿಸಿದ ಬಿಎಲ್ಒಗಳು, ಬೂತ್ ಏಜೆಂಟ್ಗಳು ಇರ್ತಾರಲ್ಲ, ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿಲ್ಲ. ಬಿಎಲ್ಒಗಳ ನೆಪದಲ್ಲಿ ಡಿಕೆ ಶಿವಕುಮಾರ್ಗೂ ಕೂಡ ಕೆಎನ್ ರಾಜಣ್ಣ ಅವರು ಕುಟುಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ನೇರ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣ ಅವರು. ರಾಜಣ್ಣ ಪತ್ರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಇದೇ ರಾಜಣ್ಣ ಅವರು. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರಗಳು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ನಮ್ಮ ಬಿಎಲ್ಒಗಳು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದರೆ ಹೆಚ್ಚು ಸ್ಥಾನಗಳನ್ನು ನಾವು ತಗೋತಾ ಇದ್ವಿ. ದೇಶದಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸ್ಥಾನಗಳು ನಮಗೆ ಬರ್ತಾ ಇದ್ವು. ನೀವು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರಿ ಪ್ರೀತಿಯ ರಾಹುಲ್ ಗಾಂಧಿ ಅವರೇ. ಆದರೆ ಅದು ಆಗಲಿಲ್ಲ. ಕಾರಣ ಇದೇ ಡಿಕೆ ಶಿವಕುಮಾರ್ ಅನ್ನೋ ದಾಟಿಯಲ್ಲಿ ರಾಜಣ್ಣ ಅವರು ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರಗಳು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ತಪ್ಪು ನಿರ್ಧಾರದಿಂದ ಲೋಕಸಭೆಯಲ್ಲಿ ನಮಗೆ ಹಿನ್ನಡೆಯಾಯಿತು. ನಾವು ಸರಿಯಾದ ಕೆಲಸವನ್ನ ಮಾಡಿದ್ರೆ ಇನ್ನೂ 10ರಿಂದ 15 ಹೆಚ್ಚಿನ ಸ್ಥಾನಮಾನಗಳು ನಮಗೆ ಸಿಗ್ತಾ ಇತ್ತು. ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತಾ ಇದ್ವಿ. ಆವಾಗ ಬಿಜೆಪಿ ಅಧಿಕಾರಕ್ಕೆ ಬರೋ ಪ್ರಮೇಯವೇ ಇರ್ತಾ ಇರಲಿಲ್ಲ. ನಾವು ಅಧಿಕಾರಕ್ಕೆ ಬರ್ತಾ ಇದ್ವಿ, ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ವಿ ರಾಹುಲ್ ಗಾಂಧಿ ಅವರೇ. ಅದು ಆಗಿಲ್ಲ. ಕಾರಣ ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟ್ ಸರಿಯಾಗಿ ಕೆಲಸ ಮಾಡಿಲ್ಲ, ನಮ್ಮ ಬಿಎಲ್ಒಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಬಿಎಲ್ಒಗಳ ನೇಮಕ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಪ್ಪು ನಿರ್ಧಾರವನ್ನ ಮಾಡಿದ್ದಾರೆ. ಹಿಂಗೆ ರಾಜಣ್ಣ ಅವರು ಪತ್ರದಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಒಂದೊಮ್ಮೆ ಸೂಕ್ತ ನಿರ್ಧಾರ ಮಾಡಿದರೆ 8ರಿಂದ 10 ಹೆಚ್ಚುವರಿ ಸ್ಥಾನಗಳು ನಮ್ಮದಾಗ್ತಾ ಇತ್ತು. ಕಾಂಗ್ರೆಸ್ಗೆ ರಾಜ್ಯದಲ್ಲಿ 8ರಿಂದ 10 ಹೆಚ್ಚುವರಿ ಸ್ಥಾನ ಸಿಕ್ಕಿದ್ರೆ ಕೇಂದ್ರದಲ್ಲಿಯೂ ಕೂಡ ನಾವು ಹೆಚ್ಚಿನ ಸ್ಥಾನಮಾನ ಗೆಲ್ತಾ ಇದ್ವಿ. ಸಲೀಸಾಗಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ನವೆಂಬರ್ನಿಂದ ಈವರೆಗೂ 4 ಪತ್ರಗಳನ್ನು ರವಾನೆ ಮಾಡಿದ್ದಾರಂತ ನೋಡಿ. ಅದರಲ್ಲಿ ಈ ಎಲ್ಲಾ ವಿಚಾರಗಳನ್ನ ಸವಿಸ್ತರವಾಗಿ ಬರೆದಿದ್ದಾರೆ. ಕೊನೆಗೆ ಇನ್ನೊಂದು ವಿಚಾರವನ್ನ ಬರೀತಾರೆ, ಡಿಯರ್ ರಾಹುಲ್ ಗಾಂಧೀಜಿ, ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಾನು ಯಾವಾಗಲೂ ಸಿದ್ಧ. ನೀವು ನನಗೆ ಸಮಯ ಕೊಟ್ಟರೆ ಸವಿಸ್ತಾರವಾಗಿ ಈ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಪ್ರಾಶಸ್ತ್ಯ ರಾಜಣ್ಣ ಅವರ ಈ ಪತ್ರಕ್ಕೆ ಸಿಗುತ್ತಾ? ಸಿಕ್ಕರೆ ಯಾವ ರೀತಿಯ ಸುಂಟರಗಾಳಿ ಹೇಳುತ್ತೆ ಮುಂದೆ ಕಾಂಗ್ರೆಸ್ನಲ್ಲಿ? ಡಿಕೆ ಶಿವಕುಮಾರ್ ಇದನ್ನು ಯಾವ ರೀತಿ ಅರಗಿಸ್ಕೊಳ್ತಾರೆ? ಇದು ಬಾರಿ ಮುಖ್ಯವಾಗುತ್ತೆ. ರಾಜಣ್ಣ ಅವರು ಬಾಂಬ್ ಸಿಡಿದು ಸುಮ್ಮನೆ ಕೂತಿದ್ದಾರೆ. ಈಗ ಇದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ ನೋಡ್. ಇನ್ನು ನೆಕ್ಸ್ಟ್, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ದೌರ್ಜನ್ಯದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಕೆಲಸ ಈಗ ಬಾಂಗ್ಲಾದೇಶದಿಂದ ಆಗ್ತಾ ಇದೆ. ಚೀನಾ, ಪಾಕ್ ಅಲ್ಲದೆ ದೇಶದಲ್ಲೂ ಶತ್ರುಗಳಿದ್ದಾರೆ. ಈ ದೇಶದ ಹೊರಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆದು ಬಿಡಬಹುದು. ನಮ್ಮ ಒಳಗಡೆ ಇರುವಂತಹ ಶತ್ರುಗಳನ್ನ ಹೊಡೆಯೋದು ಬಹಳ ಕಷ್ಟ. ಇವರನ್ನ ಹುಡುಕಿ ಹೊಡೆಯೋದು ಈ ಎರಡೂ ದೇಶಗಳನ್ನು ಹೊಡೆಯೋದಕ್ಕಿಂತ ದೊಡ್ಡ ಸವಾಲಿನ ಕೆಲಸ. ನಮ್ಮ ಜೊತೆಗೆ ಇರ್ತಾರೆ, ನಗೆ ಆಡ್ಕೊಂಡಿರ್ತಾರೆ, ಒಳ್ಳೇದೇ ಹೇಳ್ತಿರ್ತಾರೆ, ಆದ್ರೆ ಎಲ್ಲಿ ಯಾವ ರೀತಿ ಫಿಟ್ಟಿಂಗ್ ಇಡಬೇಕೋ ಇಟ್ಬಿಡ್ತಾರೆ. ಈ ರೀತಿ ಹಿತಶತ್ರುಗಳು, ದೇಶದ ಒಳಗಡೆ ಇರುವಂತಹ ಶತ್ರುಗಳನ್ನ ಹುಡುಕಿ ಹೊಡೆಯುವಂತ ಕೆಲಸ ಮೊದಲಾಗಬೇಕು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಈಗಾಗಲೇ ಪ್ರಧಾನಿ ಮೋದಿ ಅವರು ಫುಲ್ ಗರಂ ಆಗಿದ್ದಾರೆ. ಅಸ್ಸಾಂನಲ್ಲೂ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು. 7 ಸಿಸ್ಟರ್ಸ್ ಗಳನ್ನ ವಿಭಜಿಸುವ ಮಾತಾಡ್ತಾ ಇದೆ ಈ ಬಾಂಗ್ಲಾದೇಶ್. ಏನಿದು 7 ಸಿಸ್ಟರ್ಸ್ ಅಂದ್ರೆ ನಾರ್ತ್ ಈಸ್ಟ್ ರಾಜ್ಯಗಳು, ಅರುಣಾಚಲ್ ಪ್ರದೇಶ್, ಮಿಜೋರಾಂ ಸೇರಿದಂತೆ ಯಾವೆಲ್ಲ ರಾಜ್ಯಗಳಿದೆ ಆ ಎಲ್ಲಾ ರಾಜ್ಯಗಳನ್ನ ವಿಭಜಿಸಬೇಕು. ಇವರೆಲ್ಲ ಕ್ಲೇಮ್ ಮಾಡ್ತಾರೆ ಅರುಣಾಚಲ್ ಪ್ರದೇಶ್ ನಮಗ್ ಸೇರಿದ್ದು ಅಂತ. ಮೊನ್ನೆ ಬಿಡುಗಡೆ ಆದಂತಹ ಒಂದು ಮ್ಯಾಪ್ ಅಲ್ಲಿ ಅರುಣಾಚಲ್ ಪ್ರದೇಶವನ್ನ ಈ ಚೀನಾದವರು ಸೇರಿಸಿಕೊಂಡಿದ್ದಾರೆ. ಈ ಕಡೆ ಬಾಂಗ್ಲಾದೇಶದವರು ಆ ವಿಫಲ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಇತಿಹಾಸವನ್ನ ನೆನಪಿಸುವ ಕೆಲಸವನ್ನ ಪ್ರಧಾನಿ ಮೋದಿ ಅವರಿಗೆ ಮಾಡ್ತಾ ಇದ್ದಾರೆ. ಈ ಹಿಂದಿನ ತಪ್ಪುಗಳನ್ನ ಬಿಜೆಪಿ ಸರ್ಕಾರ ಸರಿಪಡಿಸ್ತಾ ಇದೆ. ಕಾಂಗ್ರೆಸ್ ದಶಕಗಳಿಂದಲೂ ಈಶಾನ್ಯದಲ್ಲಿ ಆಡಳಿತದಲ್ಲಿತ್ತು. ಅವರು ಏನ್ ಮಾಡಿದ್ರು? ಮುಸ್ಲಿಂ ಲೀಗ್ ಬ್ರಿಟಿಷರು ದೇಶ ವಿಭಜಿಸುವುದಕ್ಕೆ ಮುಂದಾದಾಗ ಏನ್ ಮಾಡಿದ್ರು? ಅಸ್ಸಾಮನ್ನ ಪೂರ್ವ ಪಾಕಿಸ್ತಾನಕ್ಕೆ ನೀಡುವುದಕ್ಕೆ ತೀರ್ಮಾನ ಮಾಡಿದ್ರು. ಈ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಿತ್ತಂತೆ. ಇದನ್ನ ಯಾರು ಮರಿಬಾರದು. ಇತಿಹಾಸವನ್ನ ನಾವು ಮರಿಬಾರದು. ಗೋಪಿನಾಥ್ ಬೋರ್ದೋಲೋಯ್ ಹೋರಾಡ್ತಾರೆ. ಈ ಸಂದರ್ಭದಲ್ಲಿ ಅಸ್ಸಾಂ ರಾಜ್ಯ ಬಾಂಗ್ಲಾದೇಶ್ ಸೇರೋದನ್ನ ಅವರು ವಿರೋಧಿಸ್ತಾರೆ ಮತ್ತು ತಪ್ಪಿಸ್ತಾರೆ. ಹಿಂಗಾಗಿ ಈ ರಾಜ್ಯಗಳು ನಮ್ಮಲ್ಲೇ ಉಳಿದ್ವು. ಆದ್ರೆ ಅವಾಗ ಈಸಿಯಾಗಿ ಬಿಟ್ಟು ಕೊಡುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿತ್ತಂತೆ. ಇವರೆಲ್ಲ ವಿರೋಧ ಮಾಡಿದ್ದಕ್ಕೆ ಆ 7 ಸಿಸ್ಟರ್ ಸ್ಟೇಟ್ಸ್ ನಮ್ಮಲ್ಲೇ ಉಳಿದು ಇಂಥ ಗನಂದಾರಿ ಕೆಲಸಗಳನ್ನು ಬಹಳ ಮಾಡಿದ್ದಾರೆ ಇವರು. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಮ್ಮ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಮುಂದಿನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಈ ಬಾಂಗ್ಲಾದೇಶಕ್ಕೆ ಒಂದು ಕಾಲದಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ಯಾರು ಯಾವ ರೀತಿಯ ಸಹಾಯ ಮಾಡಿದ್ರು, ಹೊರದೇಶದವರು ಯಾವ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ್, ಚೀನಾ ಸಹಾಯವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಅಲರ್ಟ್ ಆಗಿದೆ ಭಾರತೀಯ ಸೇನೆ. ನೋಡಿ, ಬಾಂಗ್ಲಾದೇಶದಲ್ಲೂ ಹಿಂದೂಗಳು ಸಾಯೋದಕ್ಕೆ ಪಕ್ಕದ ಈ ಪಾಪಿ ಪಾಕಿಸ್ತಾನ್ ಮತ್ತು ಕುತಂತ್ರಿ ಚೀನಾ ಸಹಾಯ ಮಾಡ್ತೀವಿ ಅಂತ. ಹಿಂಗಾಗಿ ಭಾರತೀಯ ಸೇನೆ ಈಗ ಅಲರ್ಟ್ ಆಗಿದೆ. ಇಬ್ಬರು ನುಸುಳುಕೋರರನ್ನ ಈಗಾಗಲೇ ಬಿಎಸ್ಎಫ್ ಹತ್ಯೆಗೈದಿದೆ. ಬಾಂಗ್ಲಾದೇಶದಿಂದ ಇಬ್ಬರು ನುಸುಳುಕೋರು ಬರ್ತಾ ಇದ್ರು. ಇವರು ಏನೋ ಭಾರಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಆದರೆ ನಮ್ಮ ಹೆಮ್ಮೆಯ ಬಿಎಸ್ಎಫ್ ಇವರನ್ನ ಹೊಡೆದುರುಳಿಸಿದೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳಿ ಬರ್ತಾ ಇದ್ದ ಇಬ್ಬರು ಉಗ್ರರನ್ನ ಹುಟ್ಟಡಗಿಸುವ ಕೆಲಸವನ್ನ ನಮ್ಮ ಭಾರತೀಯ ಪಡೆ ಮಾಡಿದೆ. ಭಾರತದಲ್ಲೂ ಕೂಡ ಹಿಂಸಾಚಾರ ನಡೆಸುವುದಕ್ಕೆ ಬಾಂಗ್ಲಾ ಸಂಚನ್ನ ರೂಪಿಸಿದೆಯಂತೆ. ಈ ನುಸುಳುಕೋರರಿಗೆ ಚೀನಾ, ಪಾಕ್ ಜೊತೆಗೆ ನಂಟಿದೆಯಂತೆ. ಅರುಣಾಚಲ ಪ್ರದೇಶದಲ್ಲೂ ಕೂಡ ಗೂಢಾಚಾರರು ಪತ್ತೆಯಾಗಿದ್ದಾರೆ. ಪಾಕ್ ಜೊತೆಗೆ ನಂಟು ಹೊಂದಿದ್ದ 4ವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಾಂಗ್ಲಾದೇಶದಂತೆ ಭಾರತದಲ್ಲಿ ಹಿಂಸಾಚಾರ ಮಾಡೋದಕ್ಕೆ ಅವರು ಹಗಲುಗನಸು ಕಾಣಬೇಕಷ್ಟೇ. ಇಲ್ಲಿರೋದು ಯಾರು? ಎಂತ ಸೇನೆ? ನಿಮ್ಮನ್ನ ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ. ಏನಾದ್ರ ಮಾಡ್ಲಿ, ನಮ್ಮನ್ನ ಕೆರಳಿಸಲಿ ಅಂತ ಭಾರತೀಯ ಸೇನೆ ಈಗ ಕಾದು ಕುಳಿತಿದೆ. ಒಂದೇ ಒಂದು ಎಡವಟ್ಟನ್ನ ಬಾಂಗ್ಲಾದೇಶ್ ಮಾಡ್ತೋ, ಹೇಗೆ ನಮ್ಮ ದೇಶ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಿಸಿತ್ತೋ ಅದೇ ರೀತಿ ಭೂಪಟದಿಂದ ಮಾಯ ಮಾಡೋದು ಕೂಡ ನಮ್ಮ ದೇಶಕ್ಕೆ ಗೊತ್ತಿದೆ. ಅದನ್ನ ಮಾಡೋದಕ್ಕೆ 5 ನಿಮಿಷನೂ ಬೇಕಾಗ್ಲಿಕ್ಕಿಲ್ಲ. ಹಿಂಗಾಗಿ ಬಹಳ ಎಚ್ಚರದಿಂದ ಇರಬೇಕು ಬಾಂಗ್ಲಾದೇಶ್ ಭಾರತದ ಜೊತೆಗೆ. ಈಗಾಗಲೇ 4ವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಗೂಢಾಚಾರ್ಯರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಗೂಢಚರ್ಯ ಕೆಲಸವನ್ನ ಮಾಡ್ತಾ ಇದ್ರಂತೆ. 4ವರಿಂದ ಸೇನೆಯ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇತ್ತಂತೆ. ಚೀನಾ ಜೊತೆಗೂ ಈ 4 ಗೂಢಚರರು ನಂಟನ್ನ ಹೊಂದಿದ್ರು. ಇಲ್ಲಿ ಏನೇನು ನಡೆಯುತ್ತೆ ಅದನ್ನ ನೀಟಾಗಿ ಅಲ್ಲಿ ಮೆಸೇಜ್ ಪಾಸ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆದರೆ ಇಂಥ 4ವರನ್ನು ಈಗ ನಮ್ಮ ಭಾರತೀಯ ಸೇನೆ ಅರೆಸ್ಟ್ ಮಾಡಿ ಕೂರಿಸಿದೆ. ನೆಕ್ಸ್ಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಗಳು ನಡಿಬೇಕು. ವಿರಾಟ್ ಕೊಹ್ಲಿ ಆಡೋದನ್ನ ನೋಡಬೇಕು ಅಂತ ಅಪಾರ ಕ್ರಿಕೆಟ್ ಅಭಿಮಾನಿಗಳು ಕಾದಿದ್ರು. ಆದರೆ ಅಭಿಮಾನಿಗಳ ಕನಸಿಗೆ ಕೊಳ್ಳಿ ಬಿದ್ದಿದೆ. ಅದಕ್ಕೆ ಕಾರಣ ನೀವೇನು? ನಾಳೆ ಚಿನ್ನಸ್ವಾಮಿಯಲ್ಲಿ ನಡೆಯೋದಿಲ್ಲ ಪಂದ್ಯ. ಕೊಹ್ಲಿ ನೋಡಲು ಕಾದು ಕುಳಿತಿದ್ದವರಿಗೆ ಶಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಬೇಕಿದ್ದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ರದ್ದಾಗಿದೆ. ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಪಂದ್ಯಕ್ಕೆ ಬ್ರೇಕ್ ಹಾಕಿದ್ದು ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸಲು ಕೆಸಿಎ ಮನವಿ ಮಾಡಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿ ಪಂದ್ಯಕ್ಕೆ ನಿರಾಕರಿಸಿದೆ.
ಅದರಲ್ಲಿ ಕನ್ಫ್ಯೂಷನ್ ಇಲ್ಲ. ನಿನ್ನೆ ಸಿಕ್ಕ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ವು. ಅಲ್ಲಿ ಕಮಿಟಿಯಿಂದ ರೆಕಮೆಂಡೇಶನ್ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವತ್ತು ಮ್ಯಾಚ್ ಇಲ್ಲ. Committee will get on to the stadium on the instructions of the. ವಿರಾಟ್ ಕೊಹ್ಲಿ ಆಡುವ ದೆಹಲಿ ತಂಡ ಆಂಧ್ರ ಪ್ರದೇಶದ ವಿರುದ್ಧ ಪಂದ್ಯ ಆಡಬೇಕಿತ್ತು. ಅಭಿಮಾನಿಗಳು ಇಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸಲು ತೀರ್ಮಾನ ಮಾಡಲಾಗಿತ್ತು. ನಂತರ ಕೊನೆಗೆ ಸಮಿತಿ ಒಪ್ಪಿಗೆಗೆ ಕಾಯ್ತಾ ಇದ್ದು, ಇದೀಗ ಪಂದ್ಯ ನಡೆಯುವಂತಿಲ್ಲ ಅಂತ ಸಮಿತಿ ನಿರ್ಧರಿಸಿದೆ. 25,000 ಜನ ಇರೋದ್ರಿಂದ ಅಲ್ಲಿ ಬೇರೆ ಕಡೆ ಹೊರಗಡೆ ಮಾಡಿದ್ರೆ ಒಂದು 50,000 ಕೆಪಾಸಿಟಿನ 1,00,000 ಕೆಪಾಸಿಟಿನ ಮಾಡಿ ಕ್ರಿಕೆಟ್ ಆಡ್ಲಿ, ನಾವು ಬೇಡ ಅನ್ನಲ್ಲ. ಸಂತೋಷವಾಗಿ ಎಲ್ಲ ಆಡ್ಲಿ, ಎಲ್ಲಾ ಕ್ರೀಡಾಂಗಣಗಳು ಬೇಕು. ಕಬ್ಬನ್ ಪಾರ್ಕ್ ಎಲ್ಲ ಅಭಿವೃದ್ಧಿ ಆಗಬೇಕು. ಅಲ್ಲೆಲ್ಲ ತೊಳೆದು ಮಾಡಿ ಗೇಟ್ಗಳೆಲ್ಲ ಮುರಿದಾಕಿ ಮಾಡಿರೋದ್ರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಅಮಾಯಕ ಜನ ಸಾಯ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಇಲ್ಲಿ ನಡೀಲಿ, ಬಟ್ ಇಲ್ಲಿ ಬೇಡ, ಬೇರೆ ಕಡೆ ಜಾಗ ಶಿಫ್ಟ್ ಮಾಡಲಿ. ಅದರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿಯ ಶಿಫಾರಸಿನ ಮೇಲೆ ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯದ ಭವಿಷ್ಯ ನಿಂತಿದ್ದು, ಕೊನೆಗೂ ಪಂದ್ಯ ಆಯೋಜನೆಗೆ ಅವಕಾಶ ನಿರಾಕರಿಸಿದೆ. ಸುರಕ್ಷತೆ ದೃಷ್ಟಿಯಿಂದ ಪಂದ್ಯ ಆಯೋಜನೆಗೆ ಸಮಿತಿ ಅವಕಾಶ ನೀಡಿಲ್ಲ. ಪ್ರೇಕ್ಷಕರಿಲ್ಲದೆ ಪಂದ್ಯ ಆಯೋಜನೆ ಮಾಡುವಂತೆ ಕೆಎಸ್ಸಿಎ ಮನವಿ ಮಾಡಿದ್ದು, ಆದರೂ ಅವಕಾಶ ನಿರಾಕರಣೆ ಮಾಡಿದೆ. ಸರ್ಕಾರ ಮಾಡಿದ ತಪ್ಪು ಅದು. ಆಕ್ಚುಲಿ ಸರ್ಕಾರದಿಂದನೇ ಆಗಿದ್ದೆಲ್ಲ. ಇಷ್ಟೊಂದು ಮುಜುಗರ ಆಗಿರೋ ಸರ್ಕಾರದಿಂದನೇ. ಅದಕ್ಕೆ ಅವ್ರು ಎಸ್ಕೇಪ್ ಆಗ್ಬಿಟ್ರು. ಇನ್ನು ಮಿಗ್ದವ್ರಿಗೆಲ್ಲ ಸಿಗಾಕೊಂಡ್ರು. ಯಾಕಂದ್ರೆ ಅದಕ್ಕೆ ಇವಾಗ ಪೊಲೀಸರು ಸಿಗಾಕೊಂಡ್ರು. ಇವರೆಲ್ಲ ಆಗಿದ್ಯಾರೋ ಈ ಸರ್ಕಾರದಿಂದ ಇವರೆಲ್ಲ ಮಾಡಿರೋದು. ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಫಸ್ಟ್ ಇಲ್ಲಿ ಸತ್ತಿರೋರು ಅಮಾಯಕರು. ಪಾಪ ಅಮಾಯಕರ ಪ್ರಾಬ್ಲಮ್ ಅವ್ರದ್ದು ಏನೈತಿ ಅದನ್ನ ಸಾಲ್ವ್ ಮಾಡಿ ಫಸ್ಟ್. ಅಮಾಯಕ 11 ಜನ ಸತ್ರಲ್ಲ. 15 ವರ್ಷಗಳ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಪಂದ್ಯದ ಹಿನ್ನೆಲೆಯಲ್ಲಿ ಕೊಹ್ಲಿ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು. ಕೊಹ್ಲಿ ಆಗಮಿಸಿದ್ದಕ್ಕೆ ಕ್ರೇಜ್ ಸಹಜವಾಗಿ ಹೆಚ್ಚಾಗಿರುತ್ತೆ. ಕೊಹ್ಲಿ ನೋಡಬೇಕು ಅಂದ್ಕೊಂಡಿದ್ದ ಅಭಿಮಾನಿಗಳಿಗೂ ಈಗ ಆಘಾತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ಮುಂದೆ ಕ್ರಿಕೆಟ್ ನಡೆಯುತ್ತೋ ಇಲ್ವೋ ಅನ್ನುವಂತ ಆತಂಕದ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ವಿಜಯ್ ಹಜಾರೆ ಮ್ಯಾಚ್ ನಾಳೆ ನಡೆಯಬೇಕಾಗಿತ್ತು, ಆದರೆ ಅನುಮತಿ ಸಿಗಲಿಲ್ಲ. ಕಾರಣ ಇನ್ನೂ ಕೂಡ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ. ಸ್ಟೇಡಿಯಂನಲ್ಲಿ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನ ಅಳವಡಿಸಬೇಕಂತೆ. ಅದೆಲ್ಲವೂ ಕೂಡ ಸರಿ ಹೋಗಿ ಎನ್ಒಸಿ ಸಿಕ್ಕರೆ ಮಾತ್ರ ಅಲ್ಲಿ ಮ್ಯಾಚ್ಗಳು ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪಂದ್ಯ ನಡೆಸುವುದಕ್ಕೆ ಯೋಗ್ಯ ಅಲ್ವಾ? ಅಂದ್ರೆ ಈಗ ಆಗಿರುವಂತಹ ಕೆಲವು ಬೆಳವಣಿಗೆಗಳು ಮತ್ತು ಬದಲಾವಣೆಗಳ ಆಧಾರದ ಮೇಲೆ ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಲ್ಲ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನ್ರಿ, ನಮ್ಮ ಕ್ರಿಕೆಟ್ ಲೋಕಕ್ಕೆ ಕ್ರಿಕೆಟ್ ರತ್ನಗಳನ್ನ ಕೊಟ್ಟಂತಹ ಸ್ಟೇಡಿಯಂ ಅದು. ಒಂದು ಕಾಲದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಂತಹ ಕರ್ನಾಟಕದಿಂದಲೇ 6-7 ಜನ ಪ್ಲೇಯರ್ಸ್ ಇದ್ರು. ಅವರೆಲ್ಲರೂ ಕೂಡ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ತಯಾರಾದಂತವರು. ನಂಬರ್ 1 ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಏನ್ ಮಾಡೋದು? ಕೆಲವು ಸುರಕ್ಷತಾ ಕ್ರಮಗಳನ್ನ ತಗೊಂಡ್ರೆ, ಕೆಲವು ಅಗತ್ಯವಾದಂತಹ ಕ್ರಮಗಳನ್ನ ತಗೊಂಡ್ರೆ ಮತ್ತೆ ಮ್ಯಾಚ್ಗಳು ಶೀಘ್ರದಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ನಾಳೆ ಆಕ್ಚುಲಿ ಮ್ಯಾಚ್ ಅಲ್ಲಿ ದೆಹಲಿ ಪರ ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಬೇಕಾಗಿತ್ತು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನುಮತಿ ಸಿಗಲಿಲ್ಲ. ಹಿಂಗಾಗಿ ಈಗ ಬೇರೆ ಕಡೆ ಪಂದ್ಯ ನಡೆಯುತ್ತೆ. ಒಂದು ದೇವನಹಳ್ಳಿ, ಇಲ್ಲ ಆಲೂರು ಗ್ರೌಂಡ್. ಹೊರಭಾಗದಲ್ಲಿ ಅಪಾರ ಅಭಿಮಾನಿಗಳು ಸೇರುವ ಆತಂಕ ಇದೆ ಕೊಹ್ಲಿಯನ್ನ ನೋಡೋದಕ್ಕೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ರೆ, ಹಿಂಗಾಗಿ ಅನುಮತಿ ಸಿಗಲಿಲ್ಲ. ಜೊತೆಗೆ ಸ್ಟೇಡಿಯಂ ಗೇಟ್ ಹೊರಭಾಗದಲ್ಲಿಯೇ ಕಾಲ್ತುಳಿತ ಸಂಭವಿಸಿದ್ದು ತಮಗೆಲ್ಲ ಗೊತ್ತಿದೆ. ಆ ಗೇಟ್ಗಳನ್ನ ಅಗಲೀಕರಣ ಮಾಡಬೇಕು ಅಂತ ಇತ್ತು. ಆದ್ರೆ ಇನ್ನೂ ಕೂಡ ಆ ಗೇಟ್ಗಳನ್ನ ದೊಡ್ಡದಾಗಿ ಮಾಡಲಿಲ್ಲ ಇವು. ಸೊ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಬಿಟ್ರೆ ಕಂಡು ಈ ಹಿಂದೆ ಆದಂತಹ ಪ್ರಮಾದವನ್ನ ಮತ್ತೆ ನಾವೇ ಆಹ್ವಾನಿಸೋದಾ? ಇದು ಬೇಡವೇ ಬೇಡ ಅಂತ ಹೇಳಿ ಶೀಘ್ರವೇ ತಗೊಳ್ಬೇಕಾದಂತಹ ಕ್ರಮವನ್ನ ತಗೊಂಡ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಅಗಲೀಕರಣವೂ ಕೂಡ ಅಲ್ಲಿ ಆಗಬೇಕಾಗಿದೆ, ಅದು ಕೂಡ ಆಗಿಲ್ಲ. ಜನ ಓಡಾಡೋದಕ್ಕೆ ಅನುಕೂಲವಾಗುವಂತಹ ವಾತಾವರಣವೂ ಕೂಡ ಈಗ ಸದ್ಯಕ್ಕೆ ಅಲ್ಲಿ ಇಲ್ಲ. ಇದೇ ಕಾರಣಕ್ಕೆ ಪಂದ್ಯ ಆಯೋಜನೆಗೆ ಅನುಮತಿಯನ್ನ ಪೊಲೀಸರು ನೀಡಿಲ್ಲ. ಹಿಂಗಾಗಿ ಒಂದು ಆಲೂರು ಗ್ರೌಂಡ್ ಅಲ್ಲಿ ಆಗಬೇಕು, ಇಲ್ಲ ದೇವನಹಳ್ಳಿ ಗ್ರೌಂಡ್ ಅಲ್ಲಿ ಆಗಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ಪದಾಧಿಕಾರಿಗಳದ್ದು, ಅಲ್ಲಿ ಇದನ್ನ ಫೈನಲ್ ಮಾಡ್ಲಿಕ್ಕಿದ್ದಾರೆ. ಇನ್ನು ನೆಕ್ಸ್ಟ್, ತಿರುಪತಿ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣ ನಡೆದಿದಂತೆ.
ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣದ ಬಳಿಕ ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಟಿಟಿಡಿಗೆ ಸೇರಿದ ಬರೋಬ್ಬರಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಯಾರದ್ದೋ ಪಾಲಾಗಿದೆಯಂತೆ. 2022-2023 ಅವಧಿಯಲ್ಲಿ ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆಯಂತೆ. ನೋಡಿ, ಅಸಲಿಗೆ 2022-23ರಲ್ಲಿ ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಯಿತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣಕ್ಕೆ ಅಂತ ಹೇಳಿ ವೈಎಸ್ಆರ್ಸಿಪಿ ಸರ್ಕಾರ ಅವತ್ತು ಅನುಮತಿಯನ್ನ ನೀಡಿತು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿತು. ದೇಗುಲದ ಕಳಶ ವಿವಿಧೆಡೆ ಚಿನ್ನದ ತಗಡು ಹೊದಿಸೋದಕ್ಕೆ ಅನುಮತಿಯನ್ನ ನೀಡಲಾಯಿತು. ಇದಕ್ಕೆ ಬೇಕಾಗಿದ್ದು ಬರೋಬ್ಬರಿ 100 ಕೆಜಿ ಚಿನ್ನ. 100 ಕೆಜಿ ಚಿನ್ನವನ್ನ ಬಳಸಿ ನೀವು ಅಂತ ಹೇಳಿ ಅಂದಿನ ವೈಎಸ್ಆರ್ಸಿಪಿ ಸರ್ಕಾರ ಅನುಮತಿಯನ್ನ ನೀಡಿತು. ಆದರೆ 50 ಕೆಜಿ ಮಾತ್ರ ಬಳಸಿದಾರಂತೆ. ಕೇವಲ 50 ಕೆಜಿ ಚಿನ್ನ ಬಳಸಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿದೆ. ಹಾಗಿದ್ರೆ ಇನ್ನ ಉಳಿದ 50 ಕೆಜಿ ಚಿನ್ನ ಯಾರ ಪಾಲಾಯಿತು, ಎಲ್ಲಿ ಹೋಯಿತು? ಇದಿಷ್ಟೇ ಅಲ್ಲ, 30 ವಿಗ್ರಹಗಳನ್ನು ಕೂಡ ನಾಶ ಮಾಡಿದ್ದಾರಂತೆ. ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನವನ್ನ ಮಾಡಬೇಕಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಿದ್ದಾರಂತೆ. ಇದೇ ರೀತಿ ಮಾಡಿ ಅರ್ಧಕ್ಕರ್ಧ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಈ ರೀತಿಯ ಆರೋಪ ಈಗ ಕೇಳಿ ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ್ನೇ ಬಿಡ್ತಾ ಇಲ್ಲ ಇವರು. ಇಷ್ಟೆಲ್ಲ ಮಾಡಿದ ನಂತರ ಆ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ನೋಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಇದಕ್ಕೆ ಸಹಕರಿಸಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಈಗ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದರ ತನಿಖೆ ಆಗಬೇಕು ಅಂತ ಸ್ವತಃ ಟಿಟಿಡಿ ಆಗ್ರಹಿಸಿದೆ. ತನಿಖೆ ಆದ ನಂತರ ಯಾರ ಪಾಲಾಯ್ತು 50 ಕೆಜಿ ಚಿನ್ನ ರೀ, ಆ 50 ಕೆಜಿ ಚಿನ್ನ ಎಲ್ಲೋಯ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಹಗರಣಗಳಿಗೆ ಇತಿಶ್ರೀ ಹಾಡಬೇಕಾಗಿದೆ ಅಲ್ಲಿನ ಸರ್ಕಾರ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್, ಚಿನ್ನ ಖರೀದಿ ಮಾಡೋದಿರಲಿ ಸದ್ಯಕ್ಕಿನ ಸಂದರ್ಭದಲ್ಲಿ ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂಗಾರದ ದರ ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗ್ತಾನೆ ಇದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಒಂದೇ ದಿನ 2400 ರೂಪಾಯಿ ಏರಿಕೆಯಾಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಬಂಗಾರದ ದರ 2200 ರೂಪಾಯಿ ಏರಿಕೆಯನ್ನ ಕಂಡಿದೆ. ಹಾಗಿದ್ರೆ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಈ ಚಿನ್ನದ ದರ ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 24 ಕ್ಯಾರೆಟ್ನ ಚಿನ್ನದ ಬೆಲೆ ನಿನ್ನೆ 1,36,150 ಇತ್ತು. ಇವತ್ತು 1,38,550 ರೂಪಾಯಿ ಆಗಿದೆ. ಒಟ್ಟು 2,400 ರೂಪಾಯಿ ಒಂದೇ ದಿನಕ್ಕೆ ಏರಿಕೆಯಾಗಿದೆ. ಇನ್ನ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,24,800. ಇವತ್ತು 1,27,000, 2,200 ರೂಪಾಯಿ ಏರಿಕೆಯಾಗಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,02,110 ರೂಪಾಯಿ. 1,08,000 ರೂಪಾಯಿ ಏರಿಕೆಯಾಗಿದೆ. 1,03,910 ರೂಪಾಯಿ ಜಾಸ್ತಿಯಾಗಿದೆ. 1,800 ರೂಪಾಯಿ ಇಲ್ಲಿ ವ್ಯತ್ಯಾಸ. ಇವತ್ತು ಏರಿಕೆಯಾಗಿದ್ದು 18 ಕ್ಯಾರೆಟ್ನ ಚಿನ್ನಕ್ಕೆ 1,800 ರೂಪಾಯಿ. ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡೋರ ಕತೆ ಏನು? ಕೆಲವರು ಸೇವಿಂಗ್ಸ್ಗೆ ಅಂತ ಚಿನ್ನ ಖರೀದಿ ಮಾಡಿದ್ರೆ, ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಮಧ್ಯಮ ವರ್ಗದವರ ಕತೆ ಏನು? ಚಿನ್ನದ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕಾ? ಇದೇ ರೀತಿ ಇನ್ನೂ ಏರಿಕೆ ಆಗ್ತಾ ಹೋದ್ರೆ ಕತೆ ಏನು ಅನ್ನೋಂಥ ಪ್ರಶ್ನೆಗಳು ಮೂಡ್ತಾ ಇದೆ.
ಇನ್ನು ನೆಕ್ಸ್ಟ್, ನೀವು ಈ ಸ್ಟೋರಿಯನ್ನ ನೋಡಿದ್ರೆ ನಾಯಿ ಬಾಳೆ ಬೆಸ್ಟು ಅಂತೀರ. ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ನಗರ ಪಾಲಿಕೆಗಳು ಪ್ರತಿಯೊಂದು ಬೀದಿ ನಾಯಿಗೆ ತಿಂಗಳಿಗೆ 3,035 ರೂಪಾಯಿ ವೆಚ್ಚ ಮಾಡೋದಕ್ಕೆ ನಿರ್ಧಾರ ಮಾಡಿವೆ. ಬೀದಿ ನಾಯಿಗಳನ್ನ ಹಿಡಿದು ಅವುಗಳನ್ನ ಆಶ್ರಯ ಕೇಂದ್ರಗಳಿಗೆ ಸಾಗಿಸಿ ಅಲ್ಲಿ ನಿರ್ವಹಣೆ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಎನ್ಜಿಒ ಹಾಗೂ ಸಂಸ್ಥೆಗಳಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿದೆ. ಹೆಂಗೆ ನಾಯಿ ಬಾಳೆ ಬೆಸ್ಟು, ಯಾವ ರೀತಿಯ ವ್ಯವಸ್ಥೆಯನ್ನ ನಾಯಿಗಳಿಗೆ ಮಾಡ್ತಾರೆ? ಪ್ರತಿ ಬೀದಿ ನಾಯಿಗೆ ತಿಂಗಳಿಗೆ 3,035 ರೂಪಾಯಿ ಖರ್ಚು ಮಾಡ್ತಾರೆ. ಪ್ರತಿನಿತ್ಯ ಬೀದಿ ನಾಯಿಗೆ 2 ಬಾರಿ ಕೋಳಿ ಮಾಂಸಯುಕ್ತ ಊಟವನ್ನ ಕೊಡ್ತಾರೆ. 2 ಬಾರಿ, ಒಂದು ದಿನಕ್ಕೆ 2 ಸಾರಿ ಕೋಳಿ ಮಾಂಸದ ಊಟ ನಾಯಿಗಳಿಗೆ. 150 ಗ್ರಾಂ ಅಕ್ಕಿ, 100 ಗ್ರಾಂ ಕೋಳಿ ಮಾಂಸ, 100 ಗ್ರಾಂ ತರಕಾರಿ. ನೋಡ್ರಿ, ತರಕಾರಿ ಕೊಡ್ತಾರಂತೆ, ಮಾಂಸ ಕೊಡ್ತಾರಂತೆ, ಅಕ್ಕಿ ಕೊಡ್ತಾರಂತೆ ಊಟದಲ್ಲಿ ನಾಯಿಗಳಿಗೆ. 10 ಗ್ರಾಂ ಅಡುಗೆ ಎಣ್ಣೆ, 5 ಗ್ರಾಂ ಉಪ್ಪು ಹಾಕಿ ಅಡುಗೆ ಮಾಡ್ತಾರೆ. ವಿಶೇಷವಾದಂತಹ ಖಾದ್ಯವನ್ನ ಶ್ವಾನಗಳಿಗೆ ರೆಡಿ ಮಾಡ್ತಾರೆ. ಬೀದಿ ನಾಯಿಯನ್ನ ಹಿಡಿಯೋಕೆ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಒಂದು ಬೀದಿ ನಾಯಿನ ಹಿಡಿದ್ರೆ 300 ರೂಪಾಯಿಯನ್ನ ಕೊಡೋದು. ಇನ್ನ ಬೀದಿ ನಾಯಿಗಳು ಯಾರ ಕಣ್ಗಾದ್ರೂ ಬಿದ್ರೆ ಸಿಕ್ಕರೆ 300 ರೂಪಾಯಿ ಸಿಗುತ್ತೆ ಅಂತ ಯಾರಾದ್ರೂ ಬೀದಿ ನಾಯಿ ಹಿಡಿಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿರಿ, ಮತ್ತೆ ಅವರೇ ಬಂದು ಹಿಡ್ಕೊಂಡು ಹೋಗ್ತಾರೆ. ಟೆಂಡರ್ ಪಡೆಯೋರು 5 ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೋಬೇಕು. ಪ್ರತಿ ಸಿಬ್ಬಂದಿಗೆ 23,696 ರೂಪಾಯಿ ಸಂಬಳ. ನಾಯಿ ಹಿಡಿಯೋರಿಗೆ ಸಂಬಳ ಎಷ್ಟು? 23,696 ರೂಪಾಯಿ. ಪ್ರತಿ ಸಿಬ್ಬಂದಿಗೆ 23,000 ರೂಪಾಯಿ ಸಂಬಳ ಕೊಡ್ತಾರೆ. ಇವ್ರ ಕೆಲಸ ಏನು? ನಾಯಿ ಹಿಡಿಯೋದು. ನೋಡಿ, ನಾಯಿ ಹಿಡಿಯೋರಿಗೆ 23,696 ರೂಪಾಯಿ ಸ್ಯಾಲರಿ. 1.18 ಲಕ್ಷ ರೂಪಾಯಿ ಕೊಡ್ತಾರೆ. ಹಂಗೆ ಲೆಕ್ಕಾಚಾರ ಹಾಕಿದ್ರೆ 5 ಜನರಿಗೆ. ನಾಯಿಗಳ ವೈದ್ಯಕೀಯ ವೆಚ್ಚಕ್ಕೆ ತಿಂಗಳಿಗೆ 15,000 ರೂಪಾಯಿ ಖರ್ಚು. ನಾಯಿಗಳನ್ನ ಕ್ಲೀನ್ ಆಗಿಡೋದಕ್ಕೆ 10,000 ಖರ್ಚು. 10,000 ರೂಪಾಯಿ ಕೊಡ್ತಾರೆ ನಾಯಿನ ಕ್ಲೀನ್ ಆಗಿಡಿ ಅಂತ ಹೇಳಿ. ಬೆಂಗಳೂರಿನ 5 ಪಾಲಿಕೆಯಲ್ಲಿ 2.80 ಲಕ್ಷ ನಾಯಿಗಳು. ಬೆಂಗಳೂರಿನಲ್ಲಿ 1,65,000 ಬೀದಿ ನಾಯಿಗಳಿದೆ. ಅದು ಗಂಡು ಬೀದಿ ನಾಯಿಗಳು. 88,000 ಹೆಣ್ಣು ನಾಯಿಗಳು ಬೆಂಗಳೂರಲ್ಲಿ ಇವೆ ಅಂತೆ. ಇವುಗಳನ್ನ ಪಾಲಿಕೆಯವರು ಕೊಟ್ಟಿರೋ ಲೆಕ್ಕಾಚಾರ. 31,000 ನಾಯಿಗಳ ಲಿಂಗ ಪತ್ತೆ ಇನ್ನೂ ಮಾಡಬೇಕಾಗಿದೆ. ಈ ರೀತಿಯ ಲೆಕ್ಕಾಚಾರವನ್ನು ಹಾಕೊಂಡು ಈಗ ಪಾಲಿಕೆ ಕುಳಿತಿದೆ. ಆ ನಾಯಿಗಳನ್ನ ಹಿಡಿಯೋದಕ್ಕೆ 5 ಜನರ ನಿಯೋಜನೆ, ಒಬ್ಬೊಬ್ಬರಿಗೆ 23,000 ರೂಪಾಯಿ ಸಂಬಳ. ಹಿಡಿದಿರೋ ನಾಯಿಗೆ 2 ಹೊತ್ತು ಕೋಳಿ ಊಟ, ತರಕಾರಿ ಮಿಕ್ಸ್ಡ್ ಫುಲ್ ವೆಜಿಟೇಬಲ್ ಮೀಲ್ಸ್. ಇನ್ನು ಯಾರ ಹೇಳಿ, ಯಾವನಿಗಾದ್ರು ನಿಂದೆಂತ ನಾಯಿ ಬಾಳೋ ಅಂತ ಹೇಳಂಗಿಲ್ಲ. ಇನ್ನ ಆ ನಾಯಿ ಬಾಳೆ ಬೆಸ್ಟು. ಈ ಮಟ್ಟಿಗೆ ರಾಜಾತಿಥ್ಯ ಬೆಂಗಳೂರಿನ ನಾಯಿಗಳಿಗೆ. ಇನ್ನು ಅಕ್ಕಪಕ್ಕ ತುಮಕೂರು, ದುರ್ಗ ಅಲ್ಲಿ ನಾಯಿಗಳು ಇದನ್ನು ನೋಡಿ ನಮಗ್ಯಾಕಿಲ್ಲ ಅಂತ ನ್ಯಾಯ ತೆಗೆದ್ರೆ ಬೆಂಗಳೂರಿನ ಪಾಲಿಕೆಯವರು ಏನ್ ಮಾಡ್ತಾರೆ ನೋಡೋಣ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.